ಇದಂತೆ ಮತ್ತು ಆತಗೆ ಜಯಘೋಷ ಮಾಡ್ಬೇಕಂತ. ಆದ್ರೆ ಈ ತಾತ್ಪರ್ಯ ಏನಂದ್ರ ದೇವರು ಒಂದು ಗ್ರಾಮದಾಗಿನ ಪ್ರಯಾಣ ಮಾಡ್ಕೊತ ಹೋಗ್ತಾರ. ಹೋಗಂತ ಸಮಯದಲ್ಲಿ ತಂದೆ ತಾಯಿಗೆ ಒಂದೇ ಆಸೆ ಏನಿತ್ತಂದ್ರ ನನ್ನ ಮಕ್ಕಳಿಗೆ ಯೇಸು ಕ್ರಿಸ್ತ ಮುಟ್ಟಬೇಕು. ಯೇಸು ಸ್ವಾಮಿ ಮಾರ್ಗವಾಗಿ ನಡೆದಾರಂದ್ರ ನನ್ನ ಮಕ್ಕಳಿಗೆ ಯೇಸು ಕ್ರಿಸ್ತ ಮುಟ್ಟಿದ್ರ ಆಶೀರ್ವಾದ, ನನ್ನ ಮಕ್ಕಳಿಗೆ ಯೇಸು ಸ್ವಾಮಿ ಮುಟ್ಟಿದ್ರ ಶುಭ ಉಂಟಾಯ್ತದ, ನನ್ನ ಮಗನಿಗೆ ನನ್ನ ಮಗಳಿಗೆ ಯೇಸು ಸ್ವಾಮಿ ಮುಟ್ಟಬೇಕೆಂಬ ಆಸೆ ತಂದೆಗೆ ಬಿತ್ತು, ತಾಯಿಗೆ ಬಿತ್ತು. ಆದ್ರೆ ಈಗಿನ ತಂದೆ ತಾಯಿ ನಾವು ಹೆಂಗಿದ್ದೇವು, ನಮ್ಮ ಮಕ್ಕಳಿಗೆ ದೇವ್ರು ಮುಟ್ಟಬೇಕೆಂಬ ಆಸೆ ನಮಗೆ ಅದನ. ದೇವ್ರೆಲ್ಲರ ಸರ್ ಆಗಂದ್ರೆ ಮುಟ್ಟ್ಯ. ಇವತ್ತು ದಿನನಿತ್ಯ ನಿಮ್ಮ ಮಕ್ಕಳು ದಿನ ಬೈಬಲ್ ಓದ್ಲತ್ತಾರ ಅಂದ್ರ ದೇವ್ರ ಶಂಕ್ತ ಮಾತಾಡಿ ನಂಗೆ ಹಲ್ಲೆಲೂಯಾ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಶಂಕ್ತ ಅವ್ರದ್ದು ಸಂಭಾಷಣೆ ಆದಂಗೆ. ಇವತ್ತು ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡತ್ತಾರ. ಆಗಿನ ತಂದೆ ತಾಯಿ ಒಂದೇ ಆಸೆ ಇತ್ತು, ನನ್ನ ಮಕ್ಕಳಿಗೆ ಯೇಸು ಕ್ರಿಸ್ತ ಮುಟ್ಟಬೇಕು, ನನ್ನ ಮಗನಿಗೆ ಯೇಸು ಸ್ವಾಮಿ ಮುಟ್ಟಬೇಕು ಅಂತ ಹೇಳಿ ತನ್ನ ತಂದೆ ತಾಯಿ ಏನು ಮಾಡ್ಯಾರ, ಆ ಮಕ್ಕಳಿಗೆ ಯೇಸು ಸ್ವಾಮಿನಿಂದ ಮುಟ್ಟಿಸ್ಬೇಕಂತ ಹೇಳಿ ತಗೊಂಡು ಬಂದು ನಿಂತಾರೆ. ಈಗಿನ ಕೆಲವರು ತಂದಿದ್ದೆವು, ಹೋಗೋ ಮಗ ಗುಟ್ಕ ತಗೊಂಬ, ಹೋಗೋ ಮಗ ಬೀಡಿ ತಗೊಂಡ್ಬ, ಹೋಗೋ ಮಗ ಶರಿ ತಗೊಂಡ್ಬ. ಇಂಥ ತಾಯಿ ತಂದೆ ಇರಬಾರ್ದು ನಾವು. ಹೋಗೋ ಮಗ ತಂಬಾಕು ಪುಡಿ ತಗೊಂಡ್ಬ, ಇಂಥದ್ದು ಕಲಿಸ್ಬಾರ್ದು ನಾವು ಮಕ್ಕಳಿಗೆ. ಈಗ ನಾವು ಏನು ಮುಟ್ಟಿಸ್ಲತ್ತೀವೆವು, ಆಗಿನ ತಂದೆ ತಾಯಿ ಏನು ಮುಟ್ಟಿಸ್ಯಾರ. ಇವತ್ತು ನಾವು ಈ ಸಂದೇಶದಿಂದ ಒಂದು ಪಾಠ ಕಲ್ಕೋಬೇಕು. ನಿಮ್ಮ ಮಕ್ಕಳು ಏನು ಮುಟ್ಲತ್ತಾರ, ನಿಮ್ಮ ಮಕ್ಕಳು ಏನು ಮಾಡತ್ತಾರ, ನಿಮ್ಮ ಮಕ್ಕಳು ದೇವ್ರ ಸಮ್ಮುಖದಲ್ಲಿ ಜೀವಿಸ್ಲತ್ತಾರ ಇಲ್ಲ. ಈ ಅಂತ್ಯಕಾಲದಲ್ಲಿ ಫಸ್ಟು ನಿಮ್ಮ ಕುಟುಂಬ ಕಾಪಾಡ್ಕೋಬೇಕು, ನಿಮ್ಮ ಮಕ್ಕಳಿಗೆ ನೀತಿ ಮಾರ್ಗದಾಗ ನಡೆಸ್ಬೇಕು. ಭಾಳ ಮಂದಿಗೆ ನಮಗೆ ಆಸೆ ಏನಂದ್ರೆ ಒಳ್ಳೆ ಸ್ಕೂಲ್ಗೆ ಹಾಕಿದ್ರೆ ನಮ್ಮ ಮಗ PSC ಆಗ್ಬೇಕು, ಜಡ್ಜ್ ಆಗ್ಬೇಕು, IAS ಆಫೀಸರ್ ಆಗ್ಬೇಕು, ಏನೇನೋ ಕಲೆಕ್ಟರ್ ಆಗ್ಬೇಕು, ಏನೇನೋ ಒಂದು ಆಲೋಚನೆ, ಇಂಜಿನಿಯರ್ ಆಗ್ಬೇಕು, ಏನೇನೋ ಒಂದು ಆಲೋಚನೆ ಇರ್ತದೆ. ಆದ್ರೆ ಒಂದು ಸ್ಕೂಲಿಗೆ ಹಾಕಿ ಫೀಸ್ ಕಟ್ಟಿ ನಮ್ಮ ಮಗ ಒಳ್ಳೆ ರೀತಿ ಪಾಸಾಗಿ ಒಂದು ಜಾಬ್ ಮಾಡಿ ಅಂತೇವ. ಆದ್ರೆ ನಮ್ಮ ಮಕ್ಕಳಿಗೆ ಸಂಡೇ ಸ್ಕೂಲ್ಗೆ ಹಾಕ್ತೇವ, ಸಂಡೇ ಸ್ಕೂಲ್ಗೆ ಕಳಿಸ್ತೇವ. ಈ ಲೋಕದಾಗ ಒಂದು ವೇಳೆ ನಿಮ್ಮ ಮಕ್ಕಳು ಒಂದು ಸ್ಕೂಲ್ಗೆ ಹೋಗಿ ಒಂದು ಗೌರ್ಮೆಂಟ್ ಜಾಬ್ ಪಡ್ಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಬರ್ತಿರ್ಬೇಕು. ಆದ್ರೆ ನಿಮ್ಮ ಮಕ್ಕಳು ಚರ್ಚಿಗೆ ಹೋದ್ರೆ ಅಂದ್ರೆ ಈ ಭೂಲೋಕದಾಗೆ ಸ್ಕೂಲ್ ಬರ್ತೀನಿ, ನಿನಗೆ ಭೂಲೋಕದಾಗೆ ಡ್ಯೂಟಿ ಇರ್ತವೆ. ನಿಮ್ಮ ಮಕ್ಕಳು ಸಂದೇಶ ಕೇಳಿ ಚರ್ಚಿಗೆ ಹೋಗಿ ದೇವ್ರ ಮಾರ್ಗದಾಗ ನಡೆದ್ರೆ ಅಂದ್ರೆ ನಿಮ್ಮ ಮಕ್ಕಳು ನಾಳೆಗೆ ಪರಲೋಕದಲ್ಲಿ ಇರ್ತಾರೆ. ಚಪ್ಪಾಳೆ ತಡಬೇಕು ಜೋರಾಗಿ. ಇವತ್ತು ನಿಮ್ಮ ಮಕ್ಕಳು ಪರಲೋಕದಲ್ಲಿ ಇರ್ಬೇಕೆಂಬ ಆಸೆ ಅದ ನಿಮಗ. ಆ ತಂದೆ ತಾಯಿಗೆ ಅಂತ ಆಸೆ ಇತ್ತು, ನನ್ನ ಗ್ರಾಮದಾಗೆ ಯೇಸು ಕ್ರಿಸ್ತ ನಡೆದಾರಂದ್ರ ನಾವು ಸುಮ್ಮನೆ ಕೂಡಬಾರ್ದು. ನನ್ನ ಮಗಳಿಗೆ ನನ್ನ ಮಗನಿಗೆ ಹೋಗಿ ಯೇಸು ಕ್ರಿಸ್ತನಿಂದ ನಾವು ಮುಟ್ಟಿಸ್ಬೇಕೆಂಬ ಆಸೆ ಅವರಿಗಿದ್ದಿತ್ತು. ಯೇಸು ಕ್ರಿಸ್ತನಿಂದ ಮುಟ್ಟಿಸ್ಬೇಕೆಂಬ ಆಸೆ ಅವರಿಗಿದ್ದಿತ್ತು. ಹಲ್ಲೆಲೂಯಾ. ಇಟ್ಕೊಂಡು ನೋಡ್ರಿ, ಎಲ್ಲರೂ ಒಂದು ಟೇಬಲ್ ಮ್ಯಾಗ್ ತರ್ತಾರೆ. ಯೇಸು ಸ್ವಾಮಿ ಮಾತುಗಳು ಮುತ್ತಿಗೆ ಹೋಲಿಕೆ ಅವ. ಇವು ಸುಮ್ಮನೆ ಅಲ್ಲಿ ಇಲ್ಲಿ ಭೇಟಿಯಾಗ್ಬಾರ್ದನು. ಆ ಒಂದು ಕೇಕ್ ತಂದು ಟೇಬಲ್ ಹಾಸಟ್ಕೆನೆ ಎಲ್ಲರೂ ಅತ್ತೆ ನೋಡತ್ತೀರಿ. ಇಟ್ಕೊಂಡು ನೋಡ್ರಿ, ನಾವು ಒಬ್ರಿಗೊಬ್ರು ಪರ್ಸನಾಲಿಟಿ ಚಂದ ಇಟ್ಕೊಂಡು ನೋಡ್ರಿ. ನಮಗೆ ಸೈತಾನ ಹೆಂಗೆ ಕದೀತಾನೆ ನೋಡ್ರಿ ಮನ್ಸು. ದೇವ್ರ ವಾಕ್ಯದಾಗ ನಮ್ಮ ಮನಸ್ಸು ಎತ್ತ ನಡೆದವು. ಆಗ ತಂದೆ ತಾಯಿ ಒಂದೇ ಆಸೆ ಇದ್ದಿತ್ತೇನು, ನನ್ನ ಮಗನಿಗೆ ಯೇಸು ಸ್ವಾಮಿ ಮುಟ್ಟಬೇಕು. ಸಲ್ಮಾನ್, ನಿನ್ನ ಮಗನಿಗೆ ಯಾರು ಮುಟ್ಟಬೇಕು? ಮಾತಾಡ್ಬೇಕು ಮಗ. ಹಲ್ಲೆಲೂಯಾ. ಯಾಕ ಆಸೆ ಇದ್ದಿತ್ತು? ಯೇಸು ಸ್ವಾಮಿ ಒಂದು ಗ್ರಾಮದಾಗಿಂದ ಪ್ರಯಾಣ ಮಾಡ್ಕೊತ ನಡೆದರ ಒಬ್ಬ ಕೂಗ್ತಾನೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು. ಯೇಸು ಸ್ವಾಮಿ ಏನ್ ಮಾಡ್ಯಾರ? ಕೆಳಗೆ ಉಗುಳ್ಯಾರ. ಏನ್ ಮಾಡ್ಯಾರ ಎಲ್ಲರೂ ಹೇಳ್ರಿ? ಗಚ್ಚಿ ಅಂದ್ರೆ ಏನ್ ಮಾಡ್ಯಾರ? ಇಬ್ಬರು ಮುಗರ್ ಅಲ್ತೀರಿ, ಎಲ್ಲರ ಮನಸ್ಸು ಎತ್ತವನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಮಾಡ್ಯಾರ? ನೆಲ ಮ್ಯಾಗ ಉಗುಳ್ಯಾರ. ಉಗುಳು ಏನ್ ಮಾಡ್ಯಾರ? ಕೆಸರು ಮಾಡಿ ಅವನ ಕಣ್ಣಿಗೆ ಹಚ್ಚಾರ. ಕಣ್ಣು ಬಂದವ ಬಂದಿಲ್ಲ? ಯೇಸು ಸ್ವಾಮಿ ಉಗುಳು ಕೆಸರು ಮಾಡಿ ಅವನ ಕಣ್ಣಿಗೆ ಹಸಿರು ಕಣ್ಣು ಬಂದವಂದಲ್ಲ. ಯೇಸು ಸ್ವಾಮಿ ಒಂದು ವೇಳೆ ಮಕ್ಕಳಿಗೆ ಮುಟ್ಟಿದ್ರು ಎಂತ ಆಶೀರ್ವಾದ ಯೋಚನೆ ಮಾಡ್ರಿ. ಇವತ್ತು ನಿಮ್ಮ ಮಕ್ಕಳಿಗೆ ಯೇಸು ಸ್ವಾಮಿ ಆಶೀರ್ವಾದ ಬೇಕಾ? ಈ ಲೋಕದಾಗ ಕೆಲವು ಕಾಲ ನಾವು ಬದುಕ್ತೇವು, ದೇವ್ರನಿಂದ ದೂರಿದ ಬದುಕದ ಅವಶ್ಯಕತೆ ಇಲ್ಲ ನಮಗೆ. ಆತನ ಸಮ್ಮುಖದಲ್ಲಿ ಜೀವಿಸ್ಬೇಕು, ಆತನ ಮಾರ್ಗದಲ್ಲಿ ನಡಿಬೇಕು, ಮಕ್ಕಳಿಗೆ ಬೆಳೆಸ್ಬೇಕು, ದೇವರ ಸಮ್ಮುಖದಲ್ಲಿ ಬೆಳೆಸ್ಬೇಕು. ಬೋಲೆ ಯೇಸು ಮಸೀಹ್ ಕಿ ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಬಲಿಗೆ ಒಯ್ದಿನಾಗ ಶಿಷ್ಯರಿಗೆ ಗದರಿಸ್ಲತ್ತಾರ,
ನಿನ್ನ ಸಣ್ಣ ಮಕ್ಕಳಿಗೆ ಆಗ್ತಾರಲ್ಲ ತಿರಾಗ ಯೇಸು ಸ್ವಾಮಿ ಅಂತಾರ, ಚಿಕ್ಕ ಮಕ್ಕಳಿಗೆ ಅಡ್ಡು ಮಾಡಬಾರ್ದು. ಈಗಿನ ಜನ್ರೇಷನ್ ಜನರು ಶಿಷ್ಯರು ಹೆಂಗಿದ್ದೇವೆ ಅಂದ್ರೆ MP ಬಂದ್ರೆ ಚಂದ ಅಂತೇವ್, MLA ಬಂದ್ರೆ ಚಂದ ಅಂತೇವ್, CM ಬಂದ್ರೆ ಚಂದ ಅಂತೇವ್, PM ಬಂದ್ರೆ ಚಂದ ಅಂತೇವ್, ತಾಳಿ ಹುಡಿರಂತೇವ್. ಆದ್ರೆ ಸಣ್ಣ ಮಕ್ಕಳು ಬಂದ್ರೆ ಅದ್ಕರ್ ಕೂಡ ಇಲ್ಲಿ ಕೂಡ ಅಲ್ಲಿ ಕೂಡ ಇಲ್ಲ. ಯೇಸು ಸ್ವಾಮಿನೇ ಅವ್ರಿಗೆ ಅಡ್ಡು ಮಾಡಬಾರ್ದು ಅಂತ ಹೇಳ್ಯಾರ. ಯೇಸು ಸ್ವಾಮಿ ಚಿಕ್ಕ ಮಕ್ಕಳಿಗೆ ಅಡ್ಡು ಮಾಡಬಾರ್ರಿ. ಅವ್ರಿಗೆ ಯಾಕೆ ಗದರಿಸ್ಲತ್ತೀರಿ? ಅವ್ರಿಗೆ ನನ್ನ ಬಳಿ ಕಳಿಸ್ರಿ. ಪರಲೋಕ ರಾಜ್ಯ ಇಂಥದ್ದೇ. ಚಪ್ಪಾಳೆ ತಡಬೇಕು ಜೋರಾಗಿ. ಪರಲೋಕ ರಾಜ್ಯ ಅಂತಂತ ಚಿಕ್ಕ ಮಕ್ಕಳ ಪರಲೋಕ. ಯಾಕಂದ್ರ ಚಿಕ್ಕ ಮಕ್ಕಳ ಬಲ್ಲಿ ದೋಷ ಇರಲ್ಲ, ಚಿಕ್ಕ ಮಕ್ಕಳ ಬಲ್ಲಿ ಕಲಹ ಇರಲ್ಲ, ಚಿಕ್ಕ ಮಕ್ಕಳ ಬಲ್ಲಿ ಕಪಟ ಇರಲ್ಲ. ಈ ಸಣ್ಣ ಕೂಸಿಗೆ ಒಂದು ಹಿಂಗೆ ಹುಡಿರಿ ಹಿಂಗೆ ಹೊಡೆದಿ ಅದು ಒಳ್ಳತ್ತ ಅಂದ್ರೆ ಮತ್ತೆ ಕೈ ಚಾಚ್ರಿ, ಮತ್ತದು ಬರ್ತದೆ ಬಲಿಕ್ಕೆ, ಮತ್ತೊಂದು ಹುಡಿರಿ, ಮತ್ತೆ ಕೈ ಚಾಚ್ರಿ, ಮತ್ತೆ ಬರ್ತದೆ, ಮತ್ತೆ ಒಂದು ಹುಡಿರಿ, ಒಂದು ಬಿಸ್ಕಿಟ್ ಪುಡಿ ತೋರಿಸ್ರಿ, ಬಾಬಟ ಸಾರಿ ಅಂದ್ರೆ ಮತ್ತೆ ಬರ್ತದೆ. ದೊಡ್ಡವನಿಗೆ ಒಂದು ಪಡಲ್ಲ ಅಂತ ಹೊಡೆದು ಒಂದು ಪ್ಲೇಟ್ ಬಿರಿಯಾನಿ ಕೊಡಿ, ಅವ ಸೀದಾ ಬಂದು ಅಂಗಿ ಹಿಡಿತಾನೆ. ಯಾಕಂದ್ರೆ ಮಕ್ಕಳಂತ ಮನಸ್ಸು ನಮಗಿರ್ಬೇಕಂತ. ಹಲ್ಲೆಲೂಯಾ. ಒಂದು ಕೂಸಿಗೆ ಹೊಡೆದಿರ್ಬಿ ಮತ್ ಕೈ ಚಾಚಿದ್ರೆ ಬರ್ತದ, ಒಂದು ಕೂಸಿಗೆ ಬೈದಿರ್ಬಿ ಮತ್ ಕೈ ಚಾಚಿದ್ರೆ ಬರ್ತದ. ಅದ್ರ ಮೇಲೆ ಕಪಟ ಇಲ್ಲ, ಅದ್ರ ಮೇಲೆ ಕಲಹ ಇಲ್ಲ, ಅದ್ರ ಮೇಲೆ ಗರ್ವ ಇಲ್ಲ, ಅದ್ರ ಮೇಲೆ ಅಹಂಕಾರ ಇಲ್ಲ. ಈಗ ಗೊತ್ತ ದೊಡ್ಡವರಿಗೆ ಜರ್ರ ಒಂದು ಬೈದು ಇಟ್ಕೊಂಡು ಹೊಟ್ಟೆ ಮನುಷ್ಯನಿಗೆ ಇವನಿಗೆ ಹೆಂಗೆ ಮಾಡಿ ಸೋಲಿಸ್ಬೇಕು, ಇವನಿಗೆ ಹೆಂಗೆ ಹಾಳು ಮಾಡ್ಬೇಕು, ಇವನ ಮನೆ ಹೆಂಗೆ ಹಾಳು ಮಾಡ್ಬೇಕು. ಆದ್ರೆ ಚಿಕ್ಕ ಮಕ್ಕಳ ಬಲ್ಲ ಅಂತ ಮನಸ್ಸಿಲ್ಲ. ಚಿಕ್ಕ ಮಕ್ಕಳಿಗೆ ಅದಕ್ಕೆಲ್ಲತಾರೆ ಯೇಸು ಸ್ವಾಮಿ ಈ ಮಕ್ಕಳಿಗೆ ಅಡ್ಡು ಮಾಡಬೇಡ್ರಿ, ನನ್ನ ಬಳಿ ಕಳಿಸ್ರಿ. ಪರಲೋಕ ರಾಜ್ಯ ಇಂಥರದೇ. ಗೊತ್ತಾ, ಈ ಮಗನ ಮುಖಾಂತರ ಜನ್ಮದಿನದ ಮುಖಾಂತರ ನೀವು ಒಂದು ಪಾಠ ಕಲ್ಕೋಬೇಕೇನಂದ್ರ ನನ್ನ ಮಕ್ಕಳು ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ, 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 ಯೇಸು ಮಸೀಹ್ ಕಿ ಜೈ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮ್ಮ ಮಕ್ಕಳಿಗೆ ದೇವರ ಮಾರ್ಗದಾಗ ನಡೆಸ್ರಿ, ನಿಮ್ಮ ಮಕ್ಕಳಿಗೆ ದೇವರ ಸಮ್ಮುಖದಾಗ ನಡೆಸ್ರಿ. 8 ನಿಮಿಷ ಆಯ್ತೀನಿ, 2 ನಿಮಿಷ ಅದ ಸರ್ ನೋಡತ್ತೆ ಟೈಮ್ನ. 8 ನಿಮಿಷ ಆಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಕೆಲವು ಸರಳ ಮಾತಂದ್ರೆ ಏನಂತ, ಕೆಲವು ದಿವಸಗಳ ಹಿಂದ ಸಾಲ್ಮನ್ ಬಿ ಅನಾರೋಗ್ಯದಲ್ಲಿ ಇದ್ದೀನಿ, ನನಗೆ ಖಾಲಿ ಆರಾಮಿಲ್ಲ ಅಂತ ಹೇಳ್ಯಾರ. ನಾನೇ ಶಾಕ್ ಆಗಿದೆ ಮೊನ್ನೆ ಇಲ್ಲಿಗೆ ಬಂದ್ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವ್ರೊಂದು ಮಾತು ಹೇಳ್ಯಾರ, ಸಾಲ್ಮನ್ ನೆನ್ಪಿಟ್ಕೊ. ಏನಂತ? ಕೀರ್ತನೆ 91 ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಯೇಸು ಕ್ರಿಸ್ತನೇ. ಚಪ್ಪಾಳೆ ತಡಬೇಕು. ಆತನ ಕೃಪೆ ನಿನ್ನ ಮ್ಯಾಗಿತ್ತಂದ್ರ, ಆತನ ಆಶೀರ್ವಾದ ನಿನ್ನ ಮ್ಯಾಗಿತ್ತಂದ್ರ ಯಾ ಮರಣ ನಿನಗೆ ಮುಟ್ಟಲ್ದು, ಯಾ ರೋಗ ನಿನಗೆ ಮುಟ್ಟಲ್ದು, ನಿನಗೆ ಶುಭ ಉಂಟಾಯ್ತದ, ನಿನಗೆ ಆಶೀರ್ವಾದ ಉಂಟಾಯ್ತದ. ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಭಾಳ ಮಂದಿ ಅಂತೀವಿ ನಾವು ಈಟ್ ಚಂದ ಇದ್ದಿದ್ದೆವು, ನಮ್ಗೆ ಯಾಕೆ ಹಿಂಗೆ ಬರೋದು ಆಗೋದಿತ್ತು, ನಾವು ಈಟ್ ಭಯ ಭಕ್ತಿದಾಗಿದ್ದೆವು, ನಮ್ಗೆ ಯಾಕೆ ಹಿಂಗೆ ಆಗೋದಿತ್ತು. ನಮಗೆ ಏನಾದ್ರೂ ಬಿ ನಾವು ಯೇಸು ಕ್ರಿಸ್ತಾಗ ಬಿಡಲ್ಲೇವು. ಹಲ್ಲೆಲೂಯಾ. ಕಷ್ಟದಾಗಿರ್ಲಿ, ಸಮಸ್ಯೆದಾಗಿರ್ಲಿ, ಮತ್ತೆ ಬರುವ ವರ್ಷ ಬಡ್ಡೆ ಬರ್ತದ, ನಾ ಇದೇ ರೀತಿ ಆರಾಧನೆ ಮಾಡ್ತೇವೆ. ಚಪ್ಪಾಳೆ ತಡಬೇಕು ಜೋರಾಗಿ. ನಾ ಏನೋ 2 ನಿಮಿಷ ತಗೊಂಡು ಹೇಳ್ತೇನೆ. 2 ನಿಮಿಷ, ಜೀವಕ್ಕೆ ಹೆಚ್ಚಾದ್ರೆ 3 ನಿಮಿಷ. ಹಲ್ಲೆಲೂಯಾ. ನಿಮ್ಗೊಂದು ಕ್ವಶನ್ ಕೇಳ್ತೇನೆ ನನಗೆ. ಮನುಷ್ಯನ್ಕ ಪೈಲಕ್ಕೆ ದೇವರು ಯಾರಿಗುಂಟು ಮಾಡ್ಯಾರ ಅಂದ್ರೆ ಎಲ್ಲರೂ ಕಲ್ಕೋರಿ ಗೊತ್ತು. ದೇವದೂತರಿಗೆ ಯಾರಿಗುಂಟು ಮಾಡ್ಯಾರ ಅನ್ರಿ? ದೇವದೂತರಿಗೆ ಯಾರಿಗುಂಟು ಮಾಡ್ಯಾರ? ಈ ದೇವದೂತರ ಕೆಲಸ ಏನಿತ್ಕೊಂಡದನ ಆರಾಧನೆ ಮಾಡೋದು. ಕೆರೋಬಿದಾಗ ಸೈತಾನ್ ಒಬ್ಬ ಇದ್ದೀನವ, ಲೂಸಿಫರ್, ಅವ ಆರಾಧನೆ ಮಾಡ್ಬೇಕು. ಮಿಕಾಯಲ್ ದೂತ್ ಯುದ್ಧ ಮಾಡ್ಬೇಕು. ಗಬ್ರಿಯಲ್ ದೂತ್ ದೇವರಿಂದ ಸಂದೇಶ ತಂದು ಹೇಳ್ಬೇಕು, ಮರಿಯೋಳೆ ನಿನಗೆ ದೇವ್ರ ದಯ ದೊರೀತು, ನಿನಗೊಬ್ಬ ಮಗ ಹುಡ್ತಾರಂತ ಸಂದೇಶ ತರ ಗಬ್ರಿಯಲ್ ದೂತ್. ಸೈತಾನ್ ಗರ್ವ ಪಟ್ಟ, ಅವ ಭೂಮಿಗೆ ಬಿದ್ದ. ಅವ ಆರಾಧನೆ ಮಾಡ್ತೀನಿ ಫಸ್ಟ್ ಪ್ರಕಟಣೆ ಗ್ರಂಥದಾಗ ಬರೆದಿದ್ದಾರ. ಅವ ಭೂಮಿಗೆ ಬಿದ್ದ. ಈಗ ದೇವ್ರ ಏನ್ ಮಾಡ್ಯಾರ? ನನಗೆ ಆರಾಧನೆ ಮಾಡ್ಯಾರ ಬೇಕಿಲ್ಲ, ನನ್ನ ಸ್ವರೂಪದಾಗ ನಾವೊಬ್ಬ ಮನುಷ್ಯ ಉಂಟು ಮಾಡ್ತೇವೆ. ಚಪ್ಪಾಳೆ ತಡಬೇಕು ಜೋರಾಗಿ. ನನ್ನ ಸ್ವರೂಪದಾಗ ಒಬ್ಬ ಮನುಷ್ಯ ಉಂಟು ಮಾಡ್ತೇವೆ. ಸೈತಾನಿನ ಆರಾಧನೆ ದೇವರಿಗೆ ಇಷ್ಟ ಆಗಿಲ್ಲ, ಸೈತಾನ್ ಪಡುವ ಕರುವ ದೇವರಿಗೆ ಇಷ್ಟ ಆಗಿಲ್ಲ. ಆಗ ದೇವ್ರು ಏನ್ ಮಾಡ್ಯಾರ? ನಮಗುಂಟು ಮಾಡ್ಯಾರ. ನಾವೇನ್ ಮಾಡ್ಬೇಕು? ನಮಗೆ ಯಾಕೆ ಹುಟ್ಟು ಸರ್ ದೇವ್ರು? ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಹಲ್ಲೆಲೂಯಾ. ನಮ್ಮ ಸೋಜನ ಮಗಳು ಹೇಳತ್ತ ಆರಾಧನೆ ಮಾಡಕ್ ಉಂಟು ಮಾಡ್ಯಾರ. ಸೈತಾನ ಆರಾಧನೆ ಮಾಡ್ಬಿಡಲ್, ಪ್ರಾರ್ಥನೆ ಮಾಡ್ಬಿಡಲ್.
ವಾಕ್ಯ ಓದ್ಬಿಡಲ್. ಇನ್ನ 8 ಕೇಕ್ ತರ್ತೀರಿ ಖರೆ ಭಜನಿ ಹಾಕ್ಬಿಡಲ್. ಒತ್ತು ಸರ್ ತೊಂದರೆ ತಪ್ಪಲಿ ಮಟನ್ ಮಸಾಲೆ ಇದ್ರೆ ತೊಂದರೆ ಉಣ್ಬೇಕು. ಯಾಕೆ ಬಿಡ್ತೇವ ಇಂಥ ಕೊದ್ದಿಗೆ ಏನ ಹಾಕಲ್ಲ ಕೊದ್ದಿಗೆ 2 ಪೀಸ್ ದೇವ್ರ ಮಾತಿಗೆ ನೀ ಅಲಕ್ಷ್ಯ ಮಾಡತ್ತೀವಿ. ನೆಕ್ಸ್ಟ್ ಆರಾಧನೆ ಮನೆಗಿರ್ಬೇಕು. ಹಲ್ಲೆಲೂಯಾ. ಸೈತಾನ್ ಭಜನಿ ಮಾಡ್ಬಿಡಲ್ರಿ, ಇದು ನೆನ್ಪಿಟ್ಕೋರಿ. ಕರೆಕ್ಟ್ ಸಾಬ್ರೆ? ಮನುಷ್ಯರಿಗೆ ಉಂಟು ಮಾಡಿನೇ ಆರಾಧನೆ ಮಾಡ ಕಡೆ ಅವನಿಗೆ ಭಜನಿಗೆ ರೊಕ್ಕಸವೇ ಸೈತಾನ್, ಭಜನಿ ಬಂದ್ ಮಾಡ್ಸವೇ ಸೈತಾನ್, ಭಜನಿ ಆರಾಧನೆ ಬ್ಯಾಡ್ ಅಂಬದೇ ಸೈತಾನ್. ಯಾಕಂದ್ರೆ ಅವನಿಗೆ ದೇವ್ರ ಕೆಳಗೆ ನುಕ್ಕ್ಯಾರ, ಅವ ಈಗ ನಮಗ್ ಕಾಣಿಸ್ಲತ್ತಾನ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ಯಾರ ಈ ಮಕ್ಕಳಿಗೆ ಅಟ್ ಮಾಡ್ಬಾರ್ದು, ಈ ಮಕ್ಕಳು ಆರಾಧನೆ ಮಾಡ್ಬೇಕು ಅಂತ ಹಿಂದಿದಾಗ ಮಾತಾಡೋದು ಫಸ್ಟ್ ಸಬ್ರೆ ಏನಂತ ಎಲ್ಲದೊಂದು ಸ್ತುತಿ ಆರಾಧನಾ. ಏನ್ ಕಲ್ಸಿರಿ ಇವ್ರಿಗೆ ಏನ್ರ ಅನ್ನೋ ನೆಂಟರು ಇದ್ರಿ ನಾವೆಲ್ಲರೂ ನಾವೀ ನೆಂಟರವೇ ಇದ್ದೇವೆ. ನನ್ನ ಶಂಕ ಅಂತ ಸ್ತುತಿ ಆರಾಧನಾ ನಾವೀ ನೆಂಟರವೇ ಇದ್ದೇನೆ ಎಲ್ಲರೂ. ಸ್ತುತಿ ಆರಾಧನಾ ऊपर जाती है ಇವ್ರು ಬಿ ನೆಂಟರೇ ಅದ ಅಂದ್ರೆ ಎಲ್ಲರೂ ಸ್ತುತಿ ಆರಾಧನಾ ऊपर जाती है ಆಮೇಲೆ ಉಂಟು ಸರ್ ಇದು ಸಂಡೇ ಇಲ್ಲಿ ನೀವೇ ಹೇಳ್ಬೇಕು. ಈಗ ನಾ ಅವ್ರಲ್ಲ ಜಗಳಾಡ್ ಕಟ್ಟಾಗ್ತಾವಿಲ್ಲ ಎಲ್ಲರ ನೀವು ಕೇಳ್ರಿ, ಇಲ್ಲೇ ಕುರುಬು ನೀವಿದ್ದೀರ. ಹಲ್ಲೆಲೂಯಾ. ಸ್ತುತಿ ಆರಾಧನಾ ನೀವು ಗಚ್ಚಿ ಎಂಬಸ್ತಕನ ಒಟ್ಟು ಮುಗಿಸೇವಲ್ ಮಳೆ ಯಾಕೆ ಸ್ತುತಿ ಆರಾಧನಾ ऊपर जाती है. ಅದಕ್ಕೆ ಸಣ್ಣ ಮಕ್ಕಳಿಗೆ ಆಟ ಮಾಡ್ಬಾರ್ದಂದ. ಒಮ್ಮೆ ದೊಡ್ಡರನ್ರಿ ನೀವು ಅನ್ಬಾರ್ದು, ನೀವು ಮೀರ್ ಅನ್ನಕ್ಕನ್ರ ವಾಲ್ ಅಂಟಾರ ಅಟ್ಲ ಅಂಟಾರ. ಸ್ತುತಿ ಆರಾಧನಾ మీరొద్దు పెద్దోళ్ళు స్తుతి ఆరాధన ఇప్పుడు మీరనండి చిన్నోళ్ళు స్తుతి ఆరాధన ಅದಕ್ಕೆ ಇವ್ರಿಗೆ ಅದು ಮಾಡ್ಬಾರ್ದು. ಪರಲೋಕಕ್ಕೆ ಬರ್ಬಾರ್ದು ಅಂದ್ರೆ ಯಾಕ ಅವ್ರ ಆವಾಜ್ ಬಿ ಹಂಗೆ, ಅವ್ರ ಭಕ್ತಿ ಬಿ ಹಂಗೆ. ನಮ್ದು ಸ್ತುತಿ ಆರಾಧನಾ स्तुति आराधना ऊपर जाती है आशीष लेकर नीचे आती है. अच्छा ಸಾಲ್ಮನ್ ಮನೆ ಸ್ತುತಿ ಮಾಡಿದ್ರೆ ಆಶೀರ್ವಾದ ಯಾರಿಗಿತ್ತು? ಮನೆಗೆ ಬಂದು ನೆಂಟ್ರಿಗೆ ಹೊರಗೆ ಸ್ಟೀಕರ್ ಸರ್ ಅಂತ ಕಳ್ಕೊಡ್ರಿ. ಏನಂತ ಮತ್ತೊಂದು ಬರ್ತಾನೆ ಮನೆಗೆ, ನಿನ್ನ ಮನೆಗೆ ಆರಾಧನೆ ಇರ್ಬೇಕು, ನಿನ್ನ ಕುಟುಂಬದಾಗ ಆರಾಧನೆ ಇರ್ಬೇಕು. ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಿನ್ನ ಮಕ್ಕಳು ನಿನ್ನ ಕುಟುಂಬ ದೇವರಿಗೆ ಘನಪಡಿಸ್ಬೇಕು, ಚಪ್ಪಾಳೆ ತಡಬೇಕಪ್ಪ. ಹಾಗೆ ಆಶೀರ್ವಾದ ಎಲ್ಲಕ್ಕೆ ಟೈಮ್ ಅದ, ಆರಾಧನೆಗೆ ಟೈಮ್ ಇಲ್ಲ ಎಲ್ಲಕ್ಕೆ ಟೈಮ್ ಅದ, ಪ್ರಾರ್ಥನೆಗೆ ಟೈಮ್ ಇಲ್ಲ ಎಲ್ಲಕ್ಕೆ ಟೈಮ್ ಅದ, ವಾಕ್ಯಕ್ಕೆ ಟೈಮ್ ಇಲ್ಲ ಎಲ್ಲಕ್ಕೆ ಟೈಮ್ ಅದ. ಮಳೆ ನೋಡ್ರಿ, ಇಸ್ರೇಲ್ ಜನರಿಗೆ ಮೋಶೆ ತಕೊಂಡು ನಡೆದಾನ, ಎದುರು ಕೆಂಪು ಸಮುದ್ರ ಬಂದಿಲ್ಲ ಪಾಪ ನಾವು ಮುಳುಗೋಯ್ತೇವೆ ನಾನ ಖಾಲಿ ಅವ ಪ್ರಾರ್ಥನೆ ಮಾಡಿ ಅಂತ ಚಪ್ಪಾಳೆ ತಡಬೇಕು. ಜೋರ ಸಮುದ್ರ 2 ಭಾಗ ಆಗ್ಯಾನ. ಎಲಿಯ ಬಿ ನಮ್ಮಂಗೆ ಮನುಷ್ಯನೇನ ಜಪ ಮಾಡ್ಯಾನ. 3 ವರ್ಷ 6 ತಿಂಗಳು ಮಳೆನೇ ಬಿದ್ದಿಲ್ಲ. ಒಂದು 2 ಗಂಟೆ ದೇವ್ರು ಮಳೆ ನಿಂದಿರ್ಸಲ್ರ. ಎಲಿಯ ಮನುಷ್ಯನೇ ಎತ್ತಿನಿಲ್ಲ. ಎಲಿಯ ಮನುಷ್ಯನೇ ಎತ್ತಿನ ಒಂದು ಮಾತು ತಪ್ಪನಿನ ಹಂಗಂದ ಈಗ ಮಳೆ ಬಿತ್ತಂತೇಳಿರಿ. ಯಾಕ್ರಿ ಸಾವ್ರೆ ಜಪ ಮಾಡಿ ನಿಂದಿರ್ಸಳಿದ್ರಿ ದೇವ್ರು ಅದು ಬಿ ಪರೀಕ್ಷೆ ತರ್ತಾರೆ. ಶಾದ್ರಾಕ್ ಮೇಷಕ್ ಅಬೇದೋನಗ ಮುಂದೆ ಬೆಂಕಿ ಬಿದ್ದಿತ್ತು, ಬೆಂಕಿ ದಗ ಉರಿಲತ್ತಿತ್ತು. ಯಪ್ಪ ಬೆಂಕಿ ಅದ ಅಂತೇಳಿ ಆರಾಧನೆ ಮಾಡೋದು ಬಿಟ್ಟ ಅವರು ಇಲ್ಲ. ಬೆಂಕಿಯಾಗಿ ಬಿದ್ದಿರ್ಬಿನೋ ದೇವ್ರಿಗೆ ಸ್ತುತಿ ಮಾಡ್ತೇವೆ, ಚಪ್ಪಾಳೆ ತಡ್ಬೇಕು. ಬೆಂಕಿಯಾಗಿ ಬಿದ್ದಿನವ್ರು ಸ್ತುತಿ ಮಾಡತ್ತಾರಂದ್ರ ಮಲಿಗಂಜರ್ ಕ್ರಿಸ್ತರ ಮಲಿಗಂಜರ್ ಕ್ರಿಸ್ತರು ಮಲಿಗಂಜಲ್ ಕ್ರಿಸ್ತರು ಬೆಂಕಿ ಗಂಜಲ್. ಬೈಬಲ್ ಹಂಗೆ ಹೇಳ್ತದ. ಮೋಶೆಗ ಸಮುದ್ರ ಎದುರಾಗಿ ತಂಜಿಲ್ಲವ ಪ್ರಾರ್ಥನೆ ಮಾಡಿ ವಿಭಾಗ ಆಗ್ಯದ, ಚಪ್ಪಾಳೆ ತಡಬಂದವ್ರ. ಶಾದ್ರಕ್ ಮೇಷಕ್ ಬೆಂಕಿ ಗಂಜಾರ ಅಂಜಾರ. ನೀವೊಂದು ಮೂರ್ತಿಗ ಆಡಿ ಬೀಳಲು ಬೆಂಕಿಗೆ ಹಾಕ್ತೇವೆ. ನಾವು ಸಾಯ್ಲಕ್ ರೆಡಿ ಇದ್ದೇವೆ ಕರೆಕ್ಟ್. ನಮ್ಮ ದೇವರಿಗೆ ಸ್ತುತಿ ಆರಾಧನೆ ಮಾಡ್ತೇವೆ, ಬಿಡಲೇವು. ನಮ್ಮ ದೇವ್ರಿಗೆ ನಾವು ಘನಪಡಿಸ್ತೇವೆ. ನಮ್ಮ ದೇವ್ರನ್ನ ಅವ್ರಿಗೆ ಬೆಂಕಿಯಾಗ ಹಾಕ್ತಿರ್ವಿ. ಏನ್ ಮಾಡ್ಯಾರ? ಅಂಜಾರ ಮಳೆಗೆ ಅನ್ಸಲತ್ತೀರಿ, ಮಳೆ ಬರ್ತದೇನೋ ಅತ್ತ ಮಿಂಚಲತ್ ಇತ್ತು ಮಿಂಚಲತ್ ಏನ್ ಸುಟ್ಟೋಗೋದು ಮೈತೈತದ ಅಟ್ಟೆ. ಬೆಂಕಿಯಾಗಿ ಬಿದ್ದಿರ್ಬಿ ಆರಾಧನೆ
ಪ್ರಾರ್ಥನೆ ಮಾಡಿ ಚಪ್ಪಾಳೆ ತಟ್ಟು ಜೋರಾಗಿ. ಕ್ರಿಸ್ತರು ಸಮುದ್ರ ಕಚ್ಚಬಾರ್ದು, ಕ್ರಿಸ್ತರು ಬೆಂಕಿ ಕಚ್ಚಬಾರ್ದು, ಕ್ರಿಸ್ತರು ಸಿಂಹ ಕಚ್ಚಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಡ್ಯಾನಿಯಲ್ ಬಿ ನಮ್ಮಂಗೆ ಮನುಷ್ಯ ಇದ್ದೀವಿ. ಸಲ್ಮನ ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಬಾಯಿ ಕಡೆಗೆ ಮತ್ತೆ ಹಂಗೆ ಮಾಡಿ ನಾಳೆಗೆ ಜಂಗ್ಲದಾಗ ಓಡಾಡಿಗಿನ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಸಾಕು. ಆ ಜಂಗ್ಲದಾಗ ಓಡಾಡ್ಯಾನ ಡ್ಯಾನಿಯಲ್, ಪ್ರಾರ್ಥನೆ ಮಾಡಿ ಏನ್ ಮಾಡ್ಯಾನ? ಮಾತಾಡ್ಬೇಕು. ಏನ್ ಮಾಡ್ಯಾನ? ನಾವೇನ್ ಮಾಡ್ಬೇಕು? ಸಲ್ಮನ್ ಏನ್ ಮಾಡ್ಬೇಕು? ಎಲ್ಲ ಗಟ್ಟಿಗೆ చెప్పు. ಏನ್ ಮಾಡ್ಬೇಕು? ಪ್ರಾರ್ಥನೆ చేయాలి. ಪಾಠ ಪಾಡೋದಾ? ಹಲೋ ಬೋಲೆ ಯೇಸು ಮಸೀಕಿ, ಬೋಲೆ ಯೇಸು ಮಸೀಕಿ ಅನ್ರಿ. ಗೊತ್ತ ಎಲ್ಲರೂ ನನ್ನ ಮಗನಿಗೆ ಮುಗಿಸ್ಲತ್ತೇನ, ನನ್ನ ಮಗನಿಗೆ ನೀವು ಅಂದ್ ಬರ್ತೀವಿ. ಇನ್ನೂ ಮಕ್ಕಳು ಆಗಿಲ್ಲ ನಿಮಗೆ, ಇನ್ನೂ ಟೈಮ್ ಅದ. ಮ್ಯಾರೇಜ್ ಮಾಡಿದ್ಮೇಲೆ ನಂಬಟ್ರಿ ನೀವು ಇಬ್ಬರು ಅಂದ್ರೆ ಸಾಕು. ಇವ್ರು ಅಗಳೇ ಇನ್ನೂ ಮದುವೆ ಮಾಡ್ಕೊಳ್ಳೋ ಪೈಲೆ ನಾನು ಮಕ್ಕಳಿಗೆ ನೀವೇ ಮಕ್ಕಳಿದ್ದೀರೋ ಯಪ್ಪ, ಅವ್ರಲ್ಲಿ ದೊಡ್ಡ ಅಂದ್ರೆ ನನ್ನ ಮಕ್ಕಳಿಗೆ ಹಳ್ಳಗಂತ ನನ್ನ ಮಕ್ಕಳಿಗೆ ಎಲ್ಲ ನನ್ನ ಮಕ್ಕಳಿಗೆ ಯೇಸು ಕ್ರಿಸ್ತ ಮುಟ್ಟಬೇಕು. ಮದುವೆ ಆಗಲ್ಲ, ಇನ್ನು ಮಕ್ಕಳು ಇಲ್ಲರಿಲ್ಲ ಅಂದ್ರೆ ನೀವೇ ಅಂದ್ರೆ ನನ್ನ ಮಕ್ಕಳಿಗೆ ಯೇಸು ಸ್ವಾಮಿ ಮುಟ್ಟಬೇಕು. ದೇವ್ರು ನಿಮ್ಗೆ ಹಂಗೆ ಹೊಟ್ಟೆ ತುಂಬ ಮಕ್ಕಳು ಕೊಡ್ಲಿ. ಥ್ಯಾಂಕ್ ಯು ಸರ್, ನನಗೆ ಸಮಯ ಕೊಟ್ಟಿರಿ. 2 ನಿಮಿಷ ಹೆಚ್ಚಾಗಿ ನನಗೆ ಎಲ್ಲಿ ಬಿ ½ ಅನ್ ಅವರ್ ಬೇಕು. ಆದ್ರೆ ನಾ ಅದಕ್ಕೆ ವಾಕ್ಯ ಓದಿಲ್ಲ. ನಾವು ನಮ್ಮ ಮಕ್ಕಳಿಗೆ ದೇವ್ರ ಕೈಯಾಗ ಕೊಡೋರು. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ದೇವ್ರು ಮುಟ್ಟಿದ್ರ ಆಶೀರ್ವಾದ. ನನಗೆ ಸಮಯ ಕೊಟ್ಟಂತ ಸಭಾಪಾಲಕರಿಗೆ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್. ಜೈ ಕ್ರಿಸ್ತ.